ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಫ್ರೆಂಡ್ಸ್, ನಾವು ಈಗಾಗಲೇ ನಿಮಗೆ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಭಾರತದ ಜನಗಣತಿ 2027ರಲ್ಲಿ ಮೊದಲ ಹಂತದಲ್ಲಿ ನಾವು ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದೀವಿ. ಏಪ್ರಿಲ್ ಮತ್ತು ಮೇ 2026ರಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರಾಗಿ ನಾನು ವಿಡಿಯೋಗಳನ್ನು ಹಾಕಿದ್ದೀನಿ. ಆ ವಿಡಿಯೋದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಅದರಲ್ಲಿ ಮೇಯ್ನಾಗಿ ಗಣತಿದಾರರ ಕಾರ್ಯಗಳನ್ನು ಕೊಟ್ಟಿದ್ದೀನಿ. ಆಮೇಲೆ ಬ್ಲಾಕ್ನ ಲೇಔಟ್ ಮ್ಯಾಪ್ಗಳನ್ನು ಹೇಗೆ ರೆಡಿ ಮಾಡಬೇಕು ಅಂತ ಕೊಟ್ಟಿದ್ದೀನಿ. ಗಣತಿಯನ್ನು ಸರಳೀಕರಣ ಮಾಡಲಿಕ್ಕಿರ್ತಕ್ಕಂಥ ಒಂದು ನಮೂನೆಯನ್ನು ನಾವೇ ರೆಡಿ ಮಾಡಿದ್ದೀವಿ, ಅದನ್ನು ಕೂಡ ನಾನು ಕೊಟ್ಟಿದ್ದೀನಿ. ಆಮೇಲೆ ಮತ್ತಷ್ಟು ಮ್ಯಾಪ್ ಲೇಔಟ್ಗಳನ್ನು ಹಾಕ್ತಕ್ಕಂಥದ್ದು, ಅದು ಗೂಗಲ್ ಜಿಮಿನಿ AI ಥ್ರೂದಿಂದ ಅದು ಹೇಗೆ ಮಾಡಬೇಕು ಅದನ್ನು ಹಾಕಿದ್ದೀನಿ. ಕಟ್ಟಡ ಸಂಖ್ಯೆ ಕೊಡೋದು, ಜನಗಣತಿ ಮನೆ ಸಂಖ್ಯೆ ಕೊಡೋದು, ಕುಟುಂಬಗಳನ್ನು ಗುರುತಿಸೋದು. ಇದ್ರ ಜೊತೆಗೆ ನಾವೆಲ್ಲ ಇವತ್ತಿನಿಂದ ಗಣತಿ ಕಾರ್ಯವನ್ನು 16/4/2026ರಿಂದ ಮಾಡ್ತಾ ಇದ್ದೀವಿ. ಸೊ ನಮಗೂ ಕೂಡ ಒಂದು ಡೈರಿ ಅಂತ ಬೇಕು. ಸೊ ಡೈರಿ ಅಂತಂದರೆ ಇದನ್ನು ಅವ್ರು ಯಾರೂ ಹೇಳಿಲ್ಲ, ಬಟ್ ನಾವೇನು ಮಾಡಬೇಕು, ಪ್ರತಿದಿನದ ಒಂದು ಪರ್ಸೆಂಟೇಜನ್ನು ಡಾಟಾವನ್ನು ನಮಗೆ ಮೇಲ್ವಿಚಾರಕರು ಏನು ಮಾಡ್ತಾರೆ, ಕೊಡ್ತಾರೆ. ಏಕೆಂದರೆ ಈಗಾಗಲೇ ಚಾರ್ಜ್ ಆಫೀಸರ್ ಅವ್ರು ಹೇಳ್ತಾ ಇದ್ದಾರೆ, ಪ್ರತಿದಿನದ ಪ್ರಗತಿಯನ್ನು ಅವ್ರು ಏನು ಮಾಡ್ತಾರೆ ಅಂತಂದರೆ ಕಲೆಕ್ಟ್ ಮಾಡ್ತಾರೆ. ನಾವೇನು ಕೆಲಸ ಮಾಡಿದ್ದೀವಿ, ನಾವು ಏನು ಡಾಟಾ ಕೊಟ್ಟಿದ್ದೀವಿ. ಸೊ ಅದಕ್ಕೆ ಈ ತನ್ನಾಗಿರ್ತಕ್ಕಂಥ ನಾನೇ ಒಂದು ಏನು ಮಾಡಿದ್ದೀನಿ ಅಂದರೆ ಗಣತಿದಾರರ ದಿನಚರಿ ಅಂತ ಒಂದು ಫಾರ್ಮೆಟನ್ನು ರೆಡಿ ಮಾಡಿದ್ದೀನಿ. ಸೊ ಡೇಟ್ ವೈಸ್ ನಾನು ಏನು ಮಾಡಿದ್ದೀನಿ, ಯಾವ ಥರ ಬರೀಬೇಕು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಭಾಳಷ್ಟು ವಿಡಿಯೋಗಳಿದ್ದಾವೆ, ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ನಿಮಗೆ ಲೈಕ್ ಅನಿಸಿದರೆ ದಯಮಾಡಿ ವಿಡಿಯೋಗಳಲ್ಲಿ ಶೇರ್ಗಳನ್ನು ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಇದ್ರದ್ದು ಅಡ್ಮಿನ್ ಏನಿದಾರಲ್ಲ, ಅಕೌಂಟ್ ಮ್ಯಾನೇಜ್ಮೆಂಟು, ಅವರು ಅದನ್ನು ಡ್ರೈವಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ತಾವುಗಳು ಸ್ವಲ್ಪ ಪೇಷನ್ಸ್ ಕಾಯಿರಿ. ಇಲ್ಲಾಂದರೆ ಇದೇ ಫಾರ್ಮೆಟನ್ನು ನೀವುಗಳು ಕೂಡ ಮಾಡ್ಬೋದು, ಇದ್ರಿಗಿಂತ ಚೆನ್ನಾಗಿ ಮಾಡ್ಕೊಳ್ಬೋದು, ಅಥವಾ ಇದನ್ನು ಕೂಡ ತಾವುಗಳು ನೋಡ್ಬೋದು. ಸೊ ಫಸ್ಟ್ ನಾನು ಬರೆದಿದ್ದೀನಿ ಭಾರತದ ಜನಗಣತಿ 2027 ಮನೆಪಟ್ಟಿ ಮತ್ತು ಮನೆಗಣತಿ ಕಾರ್ಯಾಚರಣೆ ಗಣತಿದಾರರ ದಿನಚರಿ. ಸೊ ನಿಮಗೆ ಇರ್ತಕ್ಕಂಥ ಒಂದು ಬ್ಲಾಕ್ ಲೇಔಟನ್ನು ಬರೀತೀರಿ. ಬ್ಲಾಕ್ ಲೇಔಟ್ ನಂಬರ್ ಬಂದುಬಿಟ್ಟು ನಾನು 021 ಅಂತ ಬರೆದಿದ್ದೀನಿ. ಸೊ ಗಣತಿದಾರರ ಹೆಸರು ಬಂದುಬಿಟ್ಟು ಸದಾನಂದ. ಸೊ ನಾನು ಏನು ಮಾಡಿದ್ದೀನಿ, ಸದಾನಂದ ಅಂತ ಬರೆದಿದ್ದೀನಿ. ಸೊ ಇವಾಗ ಏನು ಮಾಡ್ತೀರಿ, ಫಸ್ಟ್ ತೊಗೊಳ್ಳೋಣ. ಸೊ ಕ್ರಮ ಸಂಖ್ಯೆ 1 ಇದೆಯಲ್ಲ, ಸೊ ಇವತ್ತು ಬರ್ಕೊಳ್ಳೋಣ. ತಾರೀಕು ಎಷ್ಟಿದೆ, 16/4/2026 ಅಂತ ಇದೆ. ಓಕೆನಾ. ಏನು ಮಾಡಿದ್ದೀವಿ, ಎಸ್ ಫಸ್ಟ್ ಏನು ಬ್ಲಾಕನ್ನು ಭೇಟಿ ಮಾಡಿದ್ದೀವಿ. ಓಕೆ, ಬ್ಲಾಕ್ ಭೇಟಿ ಮತ್ತು ಎಸ್ ಕಟ್ಟಡ ಸಂಖ್ಯೆ ಕೊಡಲಾಯಿತು. ಕಟ್ಟಡ ಸಂಖ್ಯೆ ಫಸ್ಟ್ 3 ದಿನ ಇದೆ. ಓಕೆ, ಬ್ಲಾಕ್ ಭೇಟಿ ಮತ್ತು ಕಟ್ಟಡ ಸಂಖ್ಯೆ. ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭೇಟಿ ಮಾಡಿದ ಕಟ್ಟಡಗಳ ಸಂಖ್ಯೆ, ವಿಸಿಟ್ ಏನು ಮಾಡಿಲ್ಲ, ಜನಗಣತಿ ಮನೆಯೂ ಮಾಡಿಲ್ಲ, ಕುಟುಂಬಕ್ಕೂ ಭೇಟಿ ಮಾಡಿಲ್ಲ. ಇಲ್ಲಿ ನೀವು ಏನು ಮಾಡ್ತೀರಿ ಅಂದರೆ ಸಿಗ್ನೇಚರ್ಗಳನ್ನು ಕೊಡ್ತೀರಿ. ಈ ನೆಕ್ಸ್ಟ್ ನಾಳೆ ಬರೀತಕ್ಕಂಥದ್ದು ಏನು ಬರಿಬೋದು, 17/4/2026. ಸೊ ಏನು ಮಾಡಿರೋದು, ಮತ್ತು ಕಟ್ಟಡ ಸಂಖ್ಯೆ, ಇಲ್ಲಿ ಎಷ್ಟು ಕಟ್ಟಡ ಸಂಖ್ಯೆನ ಕೊಟ್ಟಿದ್ದೀರಂತ ಬರೀರಿ. ಫಾರ್ ಎಕ್ಸಾಂಪಲ್ CN 1ರಿಂದ CN 50ರವರೆಗೆ ಮನೆ ಸಂಖ್ಯೆ ಕೊಡಲಾಯಿತು, ಕಟ್ಟಡ ಸಂಖ್ಯೆ ಕೊಡಲಾಯಿತು. ಆಮೇಲೆ 17 ತಾರೀಕಿಗೆ ಇಲ್ಲಿನೂ ಕೂಡ ಏನು ಮಾಡಿದ್ದು, CN 51ರಿಂದ CN 100ರವರೆಗೆ ಕಟ್ಟಡ ಸಂಖ್ಯೆ ಕೊಡಲಾಯಿತು. ಓಕೆ, ಆಮೇಲೆ ಇಲ್ಲಿನೂ ಕೂಡ ಯಾವುದೇ ಭೇಟಿ ಇಲ್ಲ, ಜನಗಣತಿ ಮಾಡಿಲ್ಲ, ಕುಟುಂಬ ಭೇಟಿ ಮಾಡಿಲ್ಲ. ಇಲ್ಲಿನೂ ಕೂಡ ಒಂದು ಸಿಗ್ನೇಚರ್ಗಳನ್ನು ಹಾಕ್ತೀರಿ. ಇನ್ನು ಥರ್ಡ್ ಡೇ ಏನು ಮಾಡ್ತೀರಿ, 16, 17, 18. ಓಕೆ, 18/4/2026. ಎಸ್, ಇಲ್ಲಿನೂ ಕೂಡ ಕಟ್ಟಡ ಸಂಖ್ಯೆ ಹಾಕಲಾಯಿತು, ಲೇಔಟ್ ಮ್ಯಾಪನ್ನು ಚಿತ್ರಿಸಲಾಯಿತು. ಸೊ ಲೇಔಟ್ ಮ್ಯಾಪನ್ನು ಏನು ಮಾಡಿದ್ರಿ, ಚಿತ್ರಿಸಿದ್ರಿ. ಇಲ್ಲಿನೂ ಕೂಡ ಯಾವುದೇ ಕಟ್ಟಡಗಳಿಗೆ ಭೇಟಿ ಕೊಟ್ಟಿಲ್ಲ, ಜನಗಣತಿನೂ ಮಾಡಿಲ್ಲ, ಕುಟುಂಬಕ್ಕೂ ಮಾಡಿಲ್ಲ. ಇಲ್ಲಿ ಕೂಡ ಸಿಗ್ನೇಚರ್ ಆಗ್ತದೆ. ನೆಕ್ಸ್ಟ್ 3 ಡೇಸ್ ಆದ ನಂತರ 16, 17, 18 ಆದ ನಂತರ ಇಲ್ಲಿ 19ಕ್ಕೆ ನಿಮ್ಮ ಕೆಲಸ ಸ್ಟಾರ್ಟ್ ಆಗ್ತದೆ. ಓಕೆ, ಸೊ ಇಲ್ಲಿ 4ನೇ ದಿನ ಇರ್ತದೆ. ಸೊ ಅದು ಬಂದುಬಿಟ್ಟು 19/4/2026. ಅವಾಗೇನು ಬರೀತೀರಿ, ಎಸ್ ಮನೆಗಣತಿ. ಏನು ಮಾಡಿದ್ದೀರಿ, ಮನೆಗಣತಿ. ಎಷ್ಟು ಕಟ್ಟಡ ಆಯಿತು, CN 1ರಿಂದ CN 10, CN 8 ಅಂತ ಬರ್ತೀನಿ. ಎಷ್ಟು ಜನಗಣತಿ ಮನೆಗಳಿದ್ದಾವೆ ಅದರಲ್ಲಿ, ಸುಮಾರು ಒಂದು 12 ಇದ್ದಾವೆ ಅಂತ ತಿಳ್ಕೊಡ್ರಿ. ಎಷ್ಟು ಕುಟುಂಬಗಳಾಯಿತು, ಎಷ್ಟು ಒಂದು 16 ಅಂತ ಹಾಕಿದ್ದೀನಿ. ಇಲ್ಲಿ ಏನು ಬರಿಬೇಕಂದ್ರೆ ಬರಿತೀರಿ, ಯಾಕೆಂದರೆ ಆಲ್ರೆಡಿ ನಿಮಗೆ ಕಟ್ಟಡಗಳ ಸಂಖ್ಯೆ ಸಿಕ್ಕಿರ್ತದೆ. ಓಕೆ, ಸೊ ಕಟ್ಟಡಗಳ ಸಂಖ್ಯೆ ಸಿಕ್ಕಿದ ನಂತರ ನೀವು ಏನು ಮಾಡ್ಬೋದು, ಇಲ್ಲಿ ಎಷ್ಟು SC ಆಗಿದ್ದಾವೆ ಅದನ್ನಾದರೂ ಬರ್ಕೊಡ್ರಿ, ಇನ್ನೊಂದು ಶರ ಕಾಲಮ್ ಹಾಕಿ. ಓಕೆ, ಅಥವಾ ಪರ್ಸೆಂಟೇಜ್ಗಳನ್ನಾದರೂ ಬರ್ಕೊಡ್ರಿ. ಸೊ ನಿಮಗೆ ಡೈಲಿ ಏನು ಮಾಡ್ತಾರೆ ಅಂದರೆ ಸೂಪರ್ವೈಸರ್ಗಳು ನಿಮ್ಮ ವರ್ಕ್ ಆರ್ಡರ್ಗಳನ್ನು ಅಂದರೆ ವರ್ಕ್ಗಳನ್ನು ಕೇಳ್ತಾರೆ. ಸೊ ಇವತ್ತಿನ ಒಂದು ಡಾಟಾ ಕೊಡಿ. ಸೊ ಅವಾಗ ನೀವೇನು ಮಾಡಿರ್ತಂದ್ರೆ ಇದನ್ನು ಆಲ್ಮೋಸ್ಟ್ ಬರೆದಿರ್ತೀರಿ. ಸೊ ಬರೆದ ನಂತರ ಇದ್ರದ್ದೇ ಒಂದು ಸ್ಕ್ರೀನ್ಶಾಟನ್ನು ಕೊಡ್ಬೋದು, ಮತ್ತು ಹೋಲ್ 1 ಮಂತದ ಡಾಟಾನು ಕೂಡ ನಿಮ್ಗೆ ಏನಾಗ್ತದೆ ಅಂದರೆ ಸಿಗ್ತದೆ. ನಾನು ಫಸ್ಟ್ ಡೇ ಮಾಡಿರ್ತಕ್ಕಂಥ ವರ್ಕು, ಸೆಕೆಂಡ್ ಡೇ ಮಾಡಿರ್ತಕ್ಕಂಥ ವರ್ಕು, ಥರ್ಡ್ ಡೇ, ಆಮೇಲೆ ನಿಮಗೆ ಯಾವ್ಯಾವ ದಿನದಲ್ಲಿ ಮಾಡಬೇಕು, ಎಷ್ಟು 5 ದಿನ ಮಾಡಬೇಕಾ, 8 ದಿನ ಮಾಡಬೇಕಾ, ಯಾಕಂದರೆ ವಿಶೇಷವಾಗಿರ್ತಕ್ಕಂಥ ಬ್ಲಾಕ್ಗಳಿದ್ದಾವೆ, ತಂಡಗಳನ್ನು ವಿಸಿಟ್ ಮಾಡ್ತಾ ಇದ್ದಾವೆ. ಸೊ ಬೇರೆ ಬೇರೆ ಕಂದಾಯ ಇಲಾಖೆಯವರು. ಸೊ ಅವಾಗ ಕೂಡ ನಾವೇನು ಮಾಡಬೇಕಾಗ್ತದೆ,
ಬೆಟರ್ ಅಂತಂದರೆ ನೀವು ಫೀಲ್ಡಲ್ಲಿದ್ದಾಗ. ಸೊ ನಾನೇನು ಹೇಳ್ತದಂದರೆ ನೀವು ಫೀಲ್ಡಲ್ಲಿದ್ದಾಗ ಬೆಟರ್ ಅಂತಂದರೆ ಒಂದು ಜಿಯೋ ಟ್ಯಾಗ್ ಫೋಟೋಗಳನ್ನು ತಗೊಳ್ರಿ. ಓಕೆ, ಜಿಯೋ ಟ್ಯಾಗ್. ಸೊ ಡೈಲಿ ಜಿಯೋ ಟ್ಯಾಗದಲ್ಲಿ ಇರ್ತಕ್ಕಂಥ GPS ಕ್ಯಾಮೆರಾ, ಜಿಯೋ ಟ್ಯಾಗ್ ಇಟ್ ಮೀನ್ಸ್ GPS ಕ್ಯಾಮ್ರಾ ಯೂಸ್ ಮಾಡಿ ನೀವು ಏನು ಮಾಡ್ಕೊಡ್ರಿ, ಫೋಟೋಗಳನ್ನು ಕ್ಲಿಕ್ಕಿಸಿ ಸೇವ್ ಮಾಡಿ ಇಟ್ಕೊಡ್ರಿ. ಸೊ ಅದು ಬೆಳಗ್ಗೆ ಆದರೂ ಹೋಗ್ರಿ, ಸಾಯಂಕಾಲ ಆದ್ರಿ, ಒಟ್ಲಾರಿ ಡೇ ವೈಸು. ಅಂದರೆ ಕೆಲಸವನ್ನು ಮಾಡ್ತಕ್ಕಂಥದ್ದು ಕೂಡ ಸುರಕ್ಷತೆಯಿಂದ, ಅದು ಕೂಡ ನಮ್ಮ ಡ್ಯೂಟಿ ಇದೆ. ಯಾಕಂದರೆ ಎಷ್ಟೋ ಕಡೆ ಏನಾಗ್ತದೆ ಅಂತಂದ್ರೆ ಈಗ ಭಾಳಷ್ಟು ಎಲ್ಲ ಕಡೆನೂ ಪ್ರಚಾರ ಇದೆ, ಎಲ್ಲ ಕಡೆನೂ ಕೂಡ ಮಾಧ್ಯಮಗಳಿದ್ದಾವೆ, ಎಲ್ಲನೂ ಕೂಡ ಎಲ್ಲರಿಗೆ ಅರಿವು ಕೂಡ ಇದೆ. ಓಕೆ, ಸೊ ನಮ್ಮ ಮನೆಗೆ ಗಣತಿ ಆಗಿಲ್ಲ, ನಮ್ಮ ಮನೆಗೆ ಅರಿವಾಗಿಲ್ಲ, ಸೊ ಹೀಗೆಲ್ಲ ಭಾಳ ಹೇಳ್ತಾರೆ. ಆಮೇಲೆ ನಮ್ಮದು ಕೂಡ ಎಷ್ಟೋ ಜನ ನಾವು ಡ್ಯೂಟಿ ಮಾಡಿದ್ದೀವಿ ಅಂತಂದರೂ ರಿಟರ್ನಲ್ಲಿ ಕೇಳ್ತಾರೆ. ಓಕೆ, ಏನಾದರೂ ದಾಖಲೆಗಳನ್ನು ಕೊಡಿ ಅಂತ ಕೇಳ್ತಾರೆ. ಆವಾಗ ಇದೇ ಒಂದು ನಮ್ಗೆ ಏನಾಗಿರ್ತದಪ್ಪ ಅಂದ್ರೆ ದಾಖಲೆ. ಇನ್ ಕೇಸ್ ನಿಮ್ಮ ಏನಾದರೂ ಸೂಪರ್ವೈಸರ್ ವಿಸಿಟ್ ಮಾಡಿದರೆ, ಸರ್ ನಾನು ಇಲ್ಲಿ ಡೈರಿಗೆ ಒಂದು ಸಿಗ್ನೇಚರ್ ಮಾಡಿ ಅಂತ ಹೇಳಿದರೆ, ನಿಮ್ಮ ಸೂಪರ್ವೈಸರ್ ಕೂಡ ನಿಮ್ಗೆ ಏನು ಮಾಡ್ತಾರೆ, ಎಸ್ ಈ ದಿನಾಂಕದಂದು ಇಲ್ಲಿ ಮುಂದೆ ಇನ್ನೊಂದು ಶರ ಇದೆಯಲ್ಲ, ಎಸ್ ಏನು 18/4/2026 ಈ HLBಗೆ ಅಂದರೆ ಈ ಹೌಸ್ ಲಿಸ್ಟ್ ಬ್ಲಾಗ್ಗೆ ಭೇಟಿ ನೀಡಿದ್ದೇನೆ ಅಂತ ಅವರು ಏನು ಮಾಡ್ತಾರೆ ಅಂದರೆ ಸಹಿಗಳನ್ನು ಹಾಕ್ಕೊಳ್ತಾರೆ. ಓಕೆ, ಒಟ್ಟಾರೆದೇನಪ್ಪ ಅಂತಂದರೆ ನಮ್ಮ ಸೆಕ್ಯೂರಿಟಿಗಾಗಿರ್ತಕ್ಕಂಥ ಒಂದು ಫಾರ್ಮೆಟ್ ಇದು. ಸೊ ಆಮೇಲೆ ನಮಗೂ ಕೂಡ ಏನಾಗ್ತದೆ ಅಂದರೆ ಡೈಲಿ ಕೊಡ್ಲಿಕ್ಕೆ ಒಂದು ಡಾಟಾನ ಸಿಗ್ತದೆ. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಸುಮ್ಮನೆ ಭೋಗಸು ಕೂಡ ಆಗೋದಿಲ್ಲ. ಸೊ ನಮ್ಮದು ವರ್ಕ್ ಏನಾಗ್ತದಪ್ಪ ಅಂತಂದರೆ ಭಾಳ ಕ್ಲಿಯರ್ ಆಗಿರ್ತದೆ, ಸ್ಯಾಟಿಸ್ಫ್ಯಾಕ್ಷನ್ ಆಗಿರ್ತದೆ. ಯಾಕಂದರೆ ಅದು ನಾವು ಮೊಬೈಲ್ ಆ್ಯಪಲ್ಲಿ ಮಾಡೋದ್ರಿಂದ ವಿಶೇಷವಾಗಿ ಕುಟುಂಬಗಳಿಗೆ ಗೊತ್ತಾಗ್ತದೆ, ಬಟ್ ಡೇಗಳನ್ನು ಗೊತ್ತಾಗೋದಿಲ್ಲಲ್ಲ, ಅದನ್ನು ಟೋಟಲಿ ಹಾಗೆ ತೊಗೊಳ್ತಾ ಹೋಗ್ತದೆ, ಕಟ್ಟಡ ಸಂಖ್ಯೆ, ಕುಟುಂಬ ಸಂಖ್ಯೆ, ಜನಗಣತಿ ಸಂಖ್ಯೆ. ಬಟ್ ಡೇ ವೈಸು ಕೂಡ ನಮಗೆ ಮಾಹಿತಿ ಬೇಕಲ್ಲ. ಓಕೆ, ಸೊ ಡೇ ವೈಸ್ ಎಷ್ಟು ನಾವು ಸೆಲ್ಫ್ ಎನ್ಯುಮರೇಷನ್ ಮಾಡಿದೆ, ಎಷ್ಟು ಕುಟುಂಬಗಳಿಗೆ ವಿಸಿಟ್ ಮಾಡಿದೆ, ಎಷ್ಟು ಜನಗಣತಿ ಮಾಡಿದೆ, ಎಷ್ಟು ಪರ್ಸೆಂಟೇಜ್ ಆಯಿತು. ಯಾಕಂದ್ರೆ ಆಲ್ಮೋಸ್ಟ್ ಈಗ ನೀವು ಫಸ್ಟ್ ನಂಬರಿಂಗ್ ಹಾಕೋತ್ನಾಗ ನಿಮಗೆ ಗೊತ್ತಾಗಿರ್ತದೆ ಎಷ್ಟು ಕಟ್ಟಡಗಳ ಸಂಖ್ಯೆಗಳಿದ್ದಾವೆ, 280 ಕಟ್ಟಡಗಳ ಸಂಖ್ಯೆ ಇದ್ದಾವೆ. ಓಕೆ, ಹಾಗಾದ್ರೆ ನಾನು ವಿಸಿಟ್ ಮಾಡಿರ್ತಕ್ಕಂಥ ಕಟ್ಟಡಗಳ ಸಂಖ್ಯೆ ಎಷ್ಟಿದೆ, 15 ಇದೆ. ಸೊ ಅವಾಗ ನೀವು ಪರ್ಸೆಂಟೇಜನ್ನು ಏನು ಮಾಡ್ಬೋದು, ತೆಗಿಬೋದು. 15 ಭಾಗಿಸು, ಸೊ ಇದನ್ನು 280ರಲ್ಲಿ 15 ಮನೆ ವಿಸಿಟ್ ಮಾಡಿದರೆ ಎಷ್ಟು ಪರ್ಸೆಂಟೇಜ್ ಆಗ್ತದೆ ಅನ್ನೋದನ್ನು ನಿಮ್ಮ ಕಟ್ಟಡಗಳ ಪರ್ಸೆಂಟೇಜು ಕೂಡ ನಿಮಗೆ ಸಿಗ್ತದೆ. ಸೊ ಇಷ್ಟು ನಾನು ಏನು ಮಾಡಿದ್ದೀನಿ ಅಂತಂದರೆ ನನಗೆ ತಿಳಿದ ಹಾಗೆ. ಸೊ ಇದನ್ನು ನಿಮಗೆ ಇಷ್ಟ ಅನಿಸಿತ್ತಂದರೆ ಇದೇ ಥರನಾಗಿ ಮಾಡ್ಬೋದು, ಅಥವಾ ಇನ್ನೂ ಬೇರೆ ಏನಾದರೂ ಕಾಲಮ್ ಮಾಡ್ಬೋದು. ಒಟ್ಟಾರೆ ನಾನಂತ ಏನು ಮಾಡಿದ್ದೀನಿ, ಡೈರಿಗಳನ್ನು ಮೇಂಟೈನ್ ಮಾಡ್ತಾಯಿದ್ದೀನಿ. ಸೊ ಎಷ್ಟು ನಾವು ಡೈರಿಗಳನ್ನು ಮಾಡ್ತೀವಿ ಅಷ್ಟು ನಾವು ಸುರಕ್ಷಿತ. ಯಾಕಂದರೆ ಯಾವಾಗ ಯಾವ ಸಮಸ್ಯೆಗಳು ಎದುರಾಗ್ತವೆ ಆ ಸಮಸ್ಯೆಗಳನ್ನು ಪಾರು ಮಾಡೋರು ನಾವೇ, ಸ್ವತಃ ನಮ್ಮ ಏಳಿಗೆಗೆ ನಾವೇ ಶಿಲ್ಪಿಗಳು ಅಂತ ಅಂದ್ಕೊಳ್ತಾ. ಸೊ ಬೆಟರ್ ಅಂತಂದರೆ ನಾನೇ ಈ ಥರನಾಗಿರ್ತಕ್ಕಂಥ ಮಾಡಿಕೊಂಡು ವರ್ಕೌಟ್ಗಳನ್ನು ಮಾಡ್ತಾಯಿದ್ದೀನಿ. ಸೊ ನಿಮ್ಗೆ ಅನಿಸಿದ್ರು ನೀವುಗಳು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಕಮೆಂಟಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗೂಗಲಲ್ಲಿ ಪ್ಲೇ ಹಾಕ್ತಾರೆ. ಆಲ್ರೆಡಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ, ಅಕೌಂಟ್ ಮ್ಯಾನೇಜ್ಮೆಂಟ್ ನಾನು ಮಾಡಲ್ಲ. ಓಕೆ, ಈ ಅಕೌಂಟ್ ಮ್ಯಾನೇಜ್ಮೆಂಟ್ ಮಾಡೋರೇ ಬೇರೆ. ಸೊ ಅವರು ಡ್ರೈವ್ಗೆ ಕೊಡ್ತೀನಿ ಅಂತ ಅಂದಿದ್ದಾರೆ. ಸೊ ಡ್ರೈವ್ಗಾಗಿ ವೇಟ್ ಮಾಡಿ. ಇನ್ ಕೇಸ್ ನಿಮಗೆ ಅಷ್ಟು ಅರ್ಜೆಂಟ್ ಇತ್ತಂದರೆ ಇದನ್ನೇ ರೀತಿಯಾಗಿರ್ತಕ್ಕಂಥ ಫಾರ್ಮೆಟನ್ನು ರೆಡಿ ಮಾಡಿಕೊಡ್ರಿ, ಅಥವಾ ಈ ಥರನಾಗಿರ್ತಕ್ಕಂಥ ಕೈಲಾದರೂ ಬರ್ಕೊಂಡು ಒಟ್ಟಾರೆ ಒಂದು ಗಣತಿ ಕಾರ್ಯ ಸರಳೀಕರಣ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಹೆಚ್ಚು ಜನರಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಇನ್ನೊಂದು ಹೊಸ ಅಪ್ಡೇಟ್ನೊಂದಿಗೆ. ಅಂಟಿಲ್ ಟೇಕ್ ಕೇರ್, ಬಾಯ್.